ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆ ಆರಂಭವಾಗಿದೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಈ ಸಭೆಯಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೆ ರವಿ ಗಣಿಗ ಭಾಗಿಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಅಸಮಾಧಾನದ ಕುರಿತಂತೆ ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ರಿಗೂ ಗೊತ್ತಿರುವಂತ ಒಂದು ವಿಚಾರ, ಮಂಡ್ಯ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿಲ್ಲ. ಒಂದಷ್ಟು ಪ್ರಮುಖ ನಾಯಕರೇ ಒಂದು ರೀತಿ ಬಂಡಾಯ ಬೆದ್ದಿದ್ದಾರೆ. ಈ ಗೊಂದಲಗಳು, ಬಂಡಾಯದ ಬಿಸಿ ಎಲ್ಲವನ್ನ ಶಮನ ಮಾಡೋದಕ್ಕೆ ಇದೀಗ ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿಬೇಕಾಗಿದೆ. ಇವತ್ತು ಈಗ ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಸಿದ್ದು ಸಭೆ ಆರಂಭಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಮಹತ್ವದ ಸಭೆ ಇದು. ಈ ಸಭೆಯಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೆ ಕಾಂಗ್ರೆಸ್ ಮುಖಂಡ ರವಿ ಗಣಿಗ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಭೆಯಲ್ಲಿ ಮಂಡ್ಯ ಅಸಮಾಧಾನದ ಕುರಿತಂತೆ ಒಂದಷ್ಟು ಚರ್ಚೆ ಆಗ್ತಿದೆ, ಒಂದಷ್ಟು ಪ್ರಮುಖ ನಿರ್ಧಾರಗಳು ಕೂಡ ಆಗಲಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ಸಭೆಯಿಂದ ಆದರೂ ಮಂಡ್ಯ ಅಸಮಾಧಾನ ಶಮನವಾಗುತ್ತಾ? ಸ್ವತಃ ಸಿದ್ದರಾಮಯ್ಯ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಖಂಡಿತವಾಗ್ಲೂ ಅಂಕಿತ, ಇವತ್ತು ಬಹುತೇಕವಾಗಿ ಮಂಡ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಸಮಾಧಾನ ಬಗೆಹರಿಯುವಂತ ಒಂದು ನಿರೀಕ್ಷೆ ಕೂಡ ಇದೆ. ಯಾಕೆಂದ್ರೆ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಒಂದು ಓಡಂಬಡಿಕೆ ಮಂಡ್ಯದ ವಿಚಾರದಲ್ಲಿ, ಅಂದ್ರೆ ಮೈಸೂರಿನಲ್ಲಿ ಜೆಡಿಎಸ್, ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಅಸಮಾಧಾನವನ್ನ ತಣಿಸುವಂತ ಒಂದು ಪ್ರಯತ್ನಕ್ಕೆ ಈಗ ಕೊನೆಯದಾಗಿ ಕೈ ಹಾಕಿದ್ದಾರೆ. ಇದೀಗ ಕಾವೇರಿಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಂಡ್ಯ ಮುಖಂಡರ ಸಭೆ ಪ್ರಾರಂಭವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತೊಂದು ಕಡೆ ಏನು ಸಾಕಷ್ಟು ಅಸಮಾಧಾನವನ್ನ ಪದೇ ಪದೇ ಸಭೆಯನ್ನ ಮಾಡಿದ್ರು ಕೂಡ ರಾಜ್ಯ ನಾಯಕರು ಇಲ್ಲಿಯವರೆಗೆ ಸಕ್ಸಸ್ ಆಗಿರ್ಲಿಲ್ಲ. ಅಂದ್ರೆ ಮಂಡ್ಯ ಮುಖಂಡರು ಒಪ್ಕೊಂಡಿರ್ಲಿಲ್ಲ ಯಾವುದೇ ವಿಚಾರದಲ್ಲೂ ಕೂಡ. ಇದೀಗ ಚಲುವರಾಯಸ್ವಾಮಿ ಮತ್ತೆ ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೆ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ರವಿ ಗಾಣಿಗ ಅವರು ಕೂಡ ಇದ್ದಾರೆ, ಮಂಡ್ಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತವ್ರು. ಅವರ ಜೊತೆ ಈಗ ಸಿದ್ದರಾಮಯ್ಯ ಮತ್ತೆ ದಿನೇಶ್ ಗುಂಡೂರಾವ್ ಇಬ್ರು ಕೂಡ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇನ್ವೈಟ್ ಅನ್ನ ಮಾಡಲಾಗಿತ್ತು, ಆದ್ರೆ ಇನ್ನೂ ಕೂಡ ಅವರು ಬಂದಿಲ್ಲ, ಬರ್ತಾರೆ ಅನ್ನುವಂತ ಒಂದು ಮಾತುಗಳು ಇದೆ. ಈ ಒಂದು ಸಭೆಗೆ ಇವತ್ತು ಬಹುತೇಕವಾಗಿ ಅಂದ್ರೆ ಮುಖಂಡರನ್ನ ಒಪ್ಪಿಸುವಂತ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂತ ಒಂದು ಮಾತುಗಳೇನಿದೆ, ಅದಕ್ಕೆ ಮಂಡ್ಯ ಮುಖಂಡರು ಒಪ್ತಾರ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನೇನು ಸಭೆ ಮುಗಿದ ಬಳಿಕ ಇದಕ್ಕೆ ಒಂದು ತಾರ್ಕಿಕವಾದಂತ ಅಂತ್ಯ ಗೊತ್ತಾಗತ್ತೆ ಅಂಕಿತ. ಬಿಜೆಪಿಯವರು ಸತತವಾಗಿ ಆರೋಪ ಮಾಡ್ತಾ ಇದ್ರು, ಈ ಎಲ್ಲಾ ಅಸಮಾಧಾನಗಳಿಗೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರೇ ಕಾರಣ ಅಂತ. ಆ ಅಪವಾದಗಳಿಗೆಲ್ಲ ಫುಲ್ ಸ್ಟಾಪ್ ಇಡೋದಕ್ಕೆ ಹೊರಟಿದಾರ ಸಿದ್ದರಾಮಯ್ಯ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಅಂಕಿತ, ಯಾಕೆಂದ್ರೆ ಈ ಹಿಂದೆ ಮಂಡ್ಯ ವಿಚಾರದಲ್ಲಿರ್ಬೋದು, ಜೊತೆಗೆ ಹಾಸನ, ಮೈಸೂರಿನಲ್ಲಿ ಕೂಡ ಸಿದ್ದರಾಮಯ್ಯನವರು ಸಾಕಷ್ಟು ಅಂದ್ರೆ ಅಲ್ಲಿರುವಂತ ಸ್ಥಳೀಯ ಮುಖಂಡರನ್ನ ಹಿಡ್ಕೊಂಡು ಆಟವನ್ನ ಆಡಿಸ್ತಾ ಇದ್ರು. ಆದ್ರೆ ಇದೀಗ ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಅವರ ಒಂದು ಸೂಚನೆ ಹಿನ್ನೆಲೆಯಲ್ಲಿ ತಾವೇ ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲ ಕಡೆ ಅಸಮಾಧಾನವನ್ನ ತಣಿಸುವಂತ ಒಂದು ಪ್ರಯತ್ನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ. ಯಾಕೆಂದ್ರೆ ಇವತ್ತು ಮೈಸೂರಿನಲ್ಲಿ ಕೂಡ ಜೆಡಿಎಸ್ ಜಿಟಿ ದೇವೇಗೌಡರು ಏನ್ ಸಾಕಷ್ಟು ಅಸಮಾಧಾನಗೊಂಡಿದ್ರು, ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ನೇರವಾಗಿ ಸಿಎಂ ಕುಮಾರಸ್ವಾಮಿ ಅವರೇ ಆ ಒಂದು ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮಂಡ್ಯ ಮುಖಂಡರನ್ನ ಮನವೊಲಿಸುವಂತ ಒಂದು ಪ್ರಯತ್ನವಾದ ಹೊಣೆಯನ್ನ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಹೀಗಾಗಿ ಎರಡೂ ಕಡೆ ಅಸಮಾಧಾನ ತಣಿಸುವಂತ ಒಂದು ಪ್ರಯತ್ನ ಕೈ ಹಾಕಿದ್ದಾರೆ.